ಹಾಯ್. ಸೊ ನನ್ನ ಹೆಸರು ನವನೀತ್ ಅಂತ. ನಾನು ITS ಟ್ರೈನರ್. ಓಕೆ, ಸೊ ನಾನು ಇಲ್ಲಿ ಏನಕ್ಕೆ ಬಂದೆ ಅಂದರೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೇನ್ ITES ಅಂದರೆ ಏನು. ಸೊ ಈ ಕೋರ್ಸ್ ಮಾಡಿದರೆ ನಿಮಗೆ ಎಲ್ಲೆಲ್ಲಿ ಜಾಬ್ ಸಿಗುತ್ತೆ, ಏನು ಯೂಸ್ ಅನ್ನೋದನ್ನ ಒಂದು ಶಾರ್ಟ್ ಆಗಿ ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ITES ಅಂದರೆ ಇಟ್ ಈಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. ಸೊ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಇಟ್ ಇಸ್ ಅ ವೆರಿ ಶಾರ್ಟ್ ವಿಡಿಯೋ, ಐ ಕ್ಯಾನಾಟ್ ಎಕ್ಸ್ಪ್ಲೇನ್. ಓಕೆ, ಸೊ ಶಾರ್ಟಾಗಿ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ITES ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. ಸೊ ಏನು ಅಂದರೆ ಇಟ್ ಈಸ್ ದ ಸಬ್ ಸೆಕ್ಟರ್ ಆಫ್ IT. ಸೆಕ್ಟರ್ ಬಂದ್ಬಿಟ್ಟು ITES. ಓಕೆ, ಇನ್ನೊಂದ್ಸಲ ಹೇಳ್ತೀನಿ, ಸೆಕ್ಟರ್ ಬಂದು ITES, ಇಟ್ ಇಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ ಸರ್ವಿಸ್. ಸಬ್ ಸೆಕ್ಟರ್ IT ಸರ್ವಿಸ್. IT ಅಂದರೆ ನಿಮ್ಗೆ ಗೊತ್ತಿದೆ. ಸೊ IT ಸರ್ವಿಸ್ ಸಬ್ ಸೆಕ್ಟರ್ ಇದು. ಆಮೇಲೆ ಆಕ್ಯುಪೇಷನ್ ಅಂದರೆ ಇಲ್ಲಿ ಈ ಸೆಕ್ಟರ್ ಈ ಕೋರ್ಸ್ ಮಾಡಿದ್ರೆ ಎಲ್ಲೆಲ್ಲಿ ಜಾಬ್ ಸಿಗುತ್ತೆ, ಯಾವ ಥರ ಜಾಬ್ ರೋಲು ಅಂದರೆ IT ಸಪೋರ್ಟ್ ಸರ್ವಿಸ್ ಆಗಿರ್ಬೋದು, ಹೆಲ್ಪ್ ಡೆಸ್ಕ್ ಆಗಿರ್ಬೋದು, ಕಸ್ಟಮರ್ ಸರ್ವಿಸ್ ಆಗಿರ್ಬೋದು. ಓಕೆ, ಸೊ ಕಸ್ಟಮರಿಗೆ ಕಸ್ಟಮರ್ದ ಪ್ರಾಬ್ಲಮ್ಗಳನ್ನು ಹೆಲ್ಪ್ ಮಾಡುವಂತಹ ಕೆಲಸಗಳು, ಲೈಕ್ ಅದು ಕಾಲ್ ಸೆಂಟರ್ ಆಗಿರ್ಬೋದು, BPO ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಡೇಟಾ ಎಂಟ್ರಿ ಆಗಿರ್ಬೋದು. ಸೊ ಈ ಥರ ಇದಕ್ಕೆ ಈ ಸೆಕ್ಟರಿಗೆ ನಾವು ITES ಅಂತ ಹೇಳ್ತೀವಿ. ಓಕೆ ಓಕೆ ಸೊ ಮೇನ್ಲಿ ಇಂಡಸ್ಟ್ರಿ ಯಾವುದು ಅಂದರೆ ಇಟ್ ಇಸ್ BPO. ಓಕೆ, ಸೊ BPO ಅಂದರೆ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಇನ್ನೊಂದ್ಸಲ ಹೇಳ್ತೀನಿ, ಇಟ್ ಇಸ್ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಓಕೆ, ಸೊ ಏನು ಇದು ಬಿಸ್ನೆಸ್ ಪ್ರೋಸೆಸ್ BPO ಅಂದರೆ ಏನು ಅಂತ ನೀವು ಕೇಳ್ತೀರಾ. ಸೊ BPO ಅಂದರೆ ಇಟ್ ಇಸ್ ಗಿವಿಂಗ್ ಒನ್ ಪಾರ್ಟಿ ಅಂದರೆ ಒಂದು ಕಂಪನಿದು ಕೆಲವೊಂದು ಕೆಲಸಗಳ ಭಾಗವನ್ನು ಇನ್ನೊಂದು ಕಂಪನಿಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೊಡುವಂಥದ್ದು. ಅಂದರೆ ಒಂದು ಕಂಪನಿ ಇದೆ, ಸೊ ಅವ್ರದ್ದೆಲ್ಲ ಕೆಲಸಗಳನ್ನು ಅವರ ಟೈಮಲ್ಲಿ ಮಾಡಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇಮ್ಯಾಜಿನ್ ಇವಾಗ ಏರ್ಟೆಲ್ ಕಂಪ್ನಿನೇ ತಗೊಳ್ಳಿ. ಸೊ ಏರ್ಟೆಲ್ ಇಸ್ ಹ್ಯಾವಿಂಗ್ ಅರೌಂಡ್ 144.76 ಮಿಲಿಯನ್ ಪೀಪಲ್ ಪ್ಯಾನ್ ಇಂಡಿಯಾ. ಅರ್ಥ ಆಯ್ತಾ? ಬಟ್ ಟೋಟಲ್ ಎಂಪ್ಲಾಯೀಸ್ ಬಂದು 15-16 ಸಾವಿರ ಇದೆ. ಯು ಕ್ಯಾನ್ ಗೂಗಲ್ ಇಟ್, ಯು ವಿಲ್ ಗೆಟ್ ಇಟ್. ಸೊ ಇಷ್ಟು ಮಿಲಿಯನ್ ಕಸ್ಟಮರ್ಸನ್ನು ಹ್ಯಾಂಡಲ್ ಮಾಡೋದು ಅನ್ನೋದು ಇಟ್ ಇಸ್ ವೆರಿ ಹಾರ್ಡ್. ಅವ್ರ ಕೈಯಲ್ಲಿ ಮಾತ್ರ ಮಾಡುವಂತಹ ಕೆಲಸಗಳಲ್ಲ. ಅರ್ಥ ಆಯ್ತಾ? ಸೊ ಅಂದರೆ ಇವಾಗ ಏರ್ಟೆಲ್ ಅಂದರೆ ಬರೀ ಟೆಲಿಕಾಮ್ ಅಂತ ತಿಳ್ಕೊಬೇಡಿ. ಟೆಲಿಕಾಮ್ ಒಂದು ಪಾರ್ಟು, ಪೇಮೆಂಟ್ಸ್ ಇರುತ್ತೆ. ಆಮೇಲೆ ಏರ್ಟೆಲ್ದು ದೇರ್ ಆರ್ ಮೆನಿ ಪ್ರಾಡಕ್ಟ್ಸ್ ಫಾರ್ ಇಟ್. ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಅಷ್ಟೇ. ಓಕೆ, ಸೊ ಏರ್ಟೆಲ್ ಇವಾಗ ಏರ್ಟೆಲ್ ಕಂಪ್ನಿಯವರು ಇವಾಗ ಬೇರೆ ಕಂಪನಿಗೆ ಅವ್ರದ್ದು ಕೆಲವೊಂದು ಕೆಲಸದ ಭಾಗವನ್ನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೊಡ್ತೀವಿ. ಲೈಕ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ ಆಗಿರ್ಬೋದು. ಇವಾಗ ನಿಮಗೆ ಮೊಬೈಲಲ್ಲಿ ಏನೋ ರೀಚಾರ್ಜ್ ಮಾಡಬೇಕು, ಇಲ್ಲ ರೀಚಾರ್ಜ್ ಮಾಡಿದ್ದೀರಾ, ದುಡ್ಡು ಕಟ್ಟಾಗಿದೆ, ಬಟ್ ನಿಮಗೆ ಅದು ಅಮೌಂಟ್ ಬರಲಿಲ್ಲ. ಸೊ ಏನು ಮಾಡ್ತೀರಾ ನೀವು? ಫಸ್ಟ್ ಆಪ್ಷನ್ ಕಾಲ್ ಸೆಂಟರ್ಗೆ ಕಾಲ್ ಮಾಡ್ತೀರಾ, ಕರೆಕ್ಟಾ? ಸೊ ಇಂಥ ಕೆಲಸಗಳನ್ನು ಅವರು ಡೈವರ್ಟ್ ಮಾಡಿ, ಅಂದರೆ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ ಸೆಕ್ಷನನ್ನು ಅವರು ಬೇರೆ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೀವು ಮಾಡಿ ಅಂತ ಅವರು SLA ಸೈನ್ ಮಾಡಿ ಕೊಡ್ತಾರೆ. SLA ಅಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಂತ. ಅಂದರೆ ಈ ಏರ್ಟೆಲ್ ಕಂಪನಿಗೂ ಯಾರಿಗೆ ಇವರು ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ ಇನ್ನೊಂದು ಕಂಪನಿಗೂ ನಡುವೆ ಇರುವಂತಹ ಅಗ್ರಿಮೆಂಟಿಗೆ SLA ಅಂತ ಹೇಳ್ತಾರೆ. ಸೊ ಈ SLA ಅಗ್ರಿಮೆಂಟ್ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಂದು ಕಂಪನಿದು ಕೆಲವೊಂದು ಕೆಲಸಗಳನ್ನು ಬೇರೆ ಕಂಪನಿಗೆ ಕೊಡುವಂಥದ್ದು. ಇದು BPO, ಇಲ್ಲಾಂದರೆ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟಿಂಗ್, ಇಲ್ಲ ಗಿವಿಂಗ್ ಒನ್ ಪಾರ್ಟ್ ಆಫ್ ಬಿಸ್ನೆಸ್ ಟು ಸಮ್ ಅದರ್ ಕಂಪನಿ ಅವರ ಕಾಲ್ ಸೆಂಟರ್. ಇದಕ್ಕೆ BPO ಅಂತ ಹೇಳ್ತಾರೆ, ಬಿಸ್ನೆಸ್ ಪ್ರೋಸೆಸ್ ಆ ಪದದಲ್ಲೇ ಇದೆ, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಅಂದರೆ ಒಂದು ಬಿಸ್ನೆಸ್ಸನ್ನು ಔಟ್ಸೋರ್ಸ್ ಮಾಡುವಂಥದ್ದು ಅಂತ. ಓಕೆ, ಸೊ ಇವಾಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಇದರಿಂದ ಏನಕ್ಕೆ ಈ ಥರ ಮಾಡ್ತಾರೆ, ಅವರೇ ಮಾಡ್ಕೋಬೋದಲ್ಲ ಅಂತ ನಿಮಗೊಂದು ಡೌಟ್ ಇರುತ್ತೆ, ಕರೆಕ್ಟಾ? ಎಸ್. ಸೊ ಯಾಕೆ ಈ ಥರ ಮಾಡ್ತಾರೆ ಅಂದರೆ ಇದರಿಂದ ತುಂಬ ಯೂಸ್ಫುಲ್ ಇದೆ. ಇಟ್ಸ್ ನಾಟ್ ಓನ್ಲಿ ಇವಾಗ ನೋಡಿ, ಹಲವಾರು ಜನರಿಗೆ ಜಾಬ್ ಇದು ಕೊಡ್ಬೋದು. ಓಕೆ, ಸಾರಿ. ಸೊ ಬೇರೆ ಕಂಪ್ನಿಗೆ ಕೊಡೋದಂದ್ರೆ ಏನು ಬೆನಿಫಿಟ್ ಅಂದರೆ ಇವರಿಗೆ ಟೈಮ್ ಸೇವ್ ಮಾಡ್ಬೋದು. ಒಂದು ಇವರ ಓನ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲಾಂದರೆ ಅಂದರೆ ಇವರ ಟ್ರೈನಿಂಗ್ ಅವ್ರ ಡೆವಲಪ್ಮೆಂಟ್ ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ, ಇವರ ಪ್ರಾಡಕ್ಟನ್ನು ಇನ್ನೂ ಅಪ್ಡೇಟ್ ಮಾಡಲಿಕ್ಕೆ ಇನ್ನೂ ಅವರಿಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಯಾಕೆಂದರೆ ಈ ಥರ ಕೆಲಸಗಳನ್ನು ಬೇರೆ ಔಟ್ಸೋರ್ಸ್ ಮಾಡಿದ್ರೆ ದೇ ವಿಲ್ ಬಿ ಹ್ಯಾವಿಂಗ್ ಸೋ ಮಚ್ ಆಫ್ ಟೈಮ್. ಇದೊಂದು ಅರ್ಥ, ಟೈಮ್ ಸೇವಿಂಗ್. ಇನ್ನೊಂದರೆ ಕಾಸ್ಟ್ ಸೇವಿಂಗ್. ಇವಾಗ ಕೆಲವೊಂದು ಕಂಪನಿಗಳು ತುಂಬ ಚೀಪಾಗಿ ನಿಮ್ಮ ಕೆಲಸಗಳನ್ನೇ ಮಾಡಿಕೊಡ್ತಾರೆ. ಸೊ ನಿಮಗೆ ಅಲ್ಲೂ ಸೇವ್ ಮಾಡ್ಕೋಬೋದು. ಇವಾಗ ನಿಮಗೆ ಹೊರಗಡೆಯಿಂದ ಎಲ್ಲ ಕಾಂಟ್ರಾಕ್ಟ್ ಸಿಗುತ್ತೆ ನಿಮಗೆ. ಬೇರೆ ನಾನಿವಾಗ ಎಕ್ಸಾಂಪಲ್ ಕೊಟ್ಟಿದ್ದು ಏರ್ಟೆಲ್ ಅಂತ. ಸೊ ಇಫ್ ಯು ಆರ್ ಟೇಕಿಂಗ್ ಅ ಬ್ಯಾಂಕಿಂಗ್ ಪ್ರೋಸೆಸ್, ಇಲ್ಲಾಂದರೆ ಒಂದು ಮಾರ್ಟ್ಗೇಜ್ ಕಂಪ್ನಿದು ಬ್ಯಾಂಕಿಂಗ್ ಪ್ರೋಸೆಸ್, ಇಲ್ಲೊಂದು ಇನ್ಶೂರೆನ್ಸ್ ಕಂಪ್ನಿದು ಕ್ಲೈಮ್ ಪ್ರೋಸೆಸ್, ಇದೆಲ್ಲ ಇಲ್ಲಿ ಈ ಥರ ಮಾಡ್ತಾರೆ. ನೈಟ್ ಶಿಫ್ಟ್ ಎಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ, ನಿಮ್ಗೆ ಗೊತ್ತಿರುತ್ತೆ.
ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಈ ಹೊರಗಡೆ ದೇಶದ ಕಂಪನಿಗಳ ಈ ಥರ ಕಂಪ್ಲೇಂಟ್ಗಳು ಇಲ್ಲಾಂದ್ರೆ ಅನ್ಇಂಪಾರ್ಟೆಂಟ್ ವರ್ಕ್ಸನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಂಡಿಯಾಗೆ ಕೊಟ್ಟಿರ್ತಾರೆ. ಸೊ ಅವರು ಆ ಟೈಮಿಗೆ ಕೂತ್ಕೊಂಡು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇಲ್ಲಿ ನಮಗೆ ಗೊತ್ತಿದೆ ನಿಮಗೆ ಸ್ಯಾಲ್ರಿ ರೇಂಜ್ ಹೇಗೆ ಅಂತ. ಸೊ ಆಬ್ವಿಯಸ್ಲಿ ಅವರಿಗೆ ಕಾಸ್ಟು ತುಂಬ ಅಲ್ಲಿ ಕಂಪೇರ್ ಮಾಡಿದ್ರೆ ಅವರಿಗೆ ತುಂಬ ಟೈಮು ಉಳಿಯುತ್ತೆ, ಲಾಭನೂ ಆಗುತ್ತೆ. ಸೊ ಕಾಸ್ಟ್ ಸೇವಿಂಗ್ ಆ್ಯಂಡ್ ಟೈಮ್ ಸೇವಿಂಗ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ದಿಸ್ BPO ಬಿಸ್ನೆಸ್ ಅಂತ ಹೇಳ್ಬೋದು. ಈ ಈ ಥರ ಬಿಸ್ನೆಸ್ಸನ್ನು ಔಟ್ಸೋರ್ಸ್ ಮಾಡಿದ್ರೆ ಇರುವಂತಹ ಗುಣಗಳು ಇದೆರಡು ಮೇಯ್ನ್. ಇನ್ನೊಂದೇನು ಅಂದರೆ ಫೋಕಸ್ ಆನ್ ಕೋರ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಅಂದರೆ ಇವಾಗ ನೋಡಿ, ಇವಾಗ ಒಂದು ಕಾಲ್ ಸೆಂಟ್ರಿಗೆ ಕೊಟ್ಟಿರ್ತೀರ ನೀವು ಕೆಲಸಗಳನ್ನು. ಸೊ ಇವಾಗ ಒಂದು ಎಂಪ್ಲಾಯ್ ಬಂದ್ಬಿಟ್ಟು ಬರೀ ಕಸ್ಟಮರ್ ಹ್ಯಾಂಡ್ಲಿಂಗ್ ಇಲ್ಲಾಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನೇ ಬೆಳಿಗ್ಗೆಯಿಂದ ಸಂಜೆ ಗಂಟ ಮಾಡ್ತಾ ಇರ್ತಾನೆ. ಸೊ ಅವನೇನಾಗ್ತಾನೆ ಅಂದರೆ ಆಟೋಮೆಟಿಕಲಿ ಎಕ್ಸ್ಪೀರಿಯನ್ಸ್ಡ್ ಆಗ್ತಾನೆ ಆ ಪರ್ಟಿಕ್ಯುಲರ್ ವಿಷಯದಲ್ಲಿ ಅಲ್ವಾ. ನಿಮಗೆ ಇವಾಗ ಒಂದು ಕೆಲಸ ಕೊಟ್ಟರೆ ನೀವು ಅದೇ ಕೆಲಸನ ಬೆಳಿಗ್ಗೆಯಿಂದ ಸಂಜೆ ಗಂಟ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ನೀವು ಆಟೋಮೆಟಿಕಲಿ ಆ ಕೆಲಸದಲ್ಲಿ ಫಾಸ್ಟ್ ಆಗ್ತೀರಾ, ಕರೆಕ್ಟಾ? ಸೊ ಸೇಮ್. ಸೊ ಫೋಕಸ್ ಆನ್ ಕೋರ್ ಬಿಸ್ನೆಸ್ ಆ್ಯಕ್ಟಿವಿಟಿ ಇಲ್ಲಿ ಹಿಂಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ, ಇವಾಗ ಒಂದು ಟೀಮ್ ಮಾಡಿರ್ತಾರೆ, ಅವ್ನು ಇವಾಗ ಬರೀ ಪೋಸ್ಟ್ ಪೇಯ್ಡ್ ಮಾತ್ರ ಹ್ಯಾಂಡಲ್ ಮಾಡ್ತಾನೆ, ಇನ್ನೊಬ್ಬ ಟೀಮ್ ಮೆಂಬರ್ ಬರೀ ಪ್ರೀಪೇಯ್ಡ್ ಸಿಮ್ಸ್ ಮಾತ್ರ ಹ್ಯಾಂಡಲ್ ಮಾಡ್ತಾನೆ, ಇಲ್ಲಾಂದ್ರೆ ಒಬ್ಬ ಬರೀ ಹೆಲೋ ಟ್ಯೂನ್ಸ್ ಮೇಲೆ ಮಾತ್ರ ವರ್ಕ್ ಮಾಡ್ತಾನೆ. ಸೊ ಈ ಥರ ಸೆಗ್ರಿಗೇಟ್ ಮಾಡ್ತಾರೆ ಟೀಮನ್ನು. ಸೊ ಏನಾಗುತ್ತೆ ಅಂದರೆ, ಒಂದು ಪರ್ಟಿಕ್ಯುಲರ್ ಕಂಪ್ಲೇಂಟ್ ಕಸ್ಟಮರಿಂದ ಬಂದಾಗ ಅದು ಅವನು ಕಸ್ಟಮರ್ ಒಂದು ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಎಂಪ್ಲಾಯಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇದೇನು ಪ್ರಾಬ್ಲಮ್ ಅಂತ, ಪಟ್ ಅಂತ ಸಾಲ್ವ್ ಮಾಡಿ ಬಿಸಾಕ್ತಾನೆ. ಸೊ ಬೇಗ ಆಗುತ್ತೆ. ಸೊ ಇದೊಂದು ಮೇನ್ ಬೆನಿಫಿಟ್, ಅರ್ಥ ಆಯ್ತಾ? ಸೊ ದೀಸ್ 3 ಆರ್ ದ ಮೇಜರ್ ಬೆನಿಫಿಟ್ಸ್ ಆಫ್ ಔಟ್ಸೋರ್ಸಿಂಗ್ ಅಂತ ಹೇಳ್ಬೋದು. ಸೊ ITS ಅಂದರೆ ಗೊತ್ತಾಯ್ತು ನಮಗೆ. BPO ಅಂದರೆ ಏನು ಅಂತ ಗೊತ್ತು. ITS ಅಂದರೆ ಈ ಸಪೋರ್ಟ್ ಸರ್ವಿಸಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ಕಾಲ್ ಸೆಂಟರು, ಇಲ್ಲಾಂದರೆ ಟೆಕ್ ಸಪೋರ್ಟು, ಕಸ್ಟಮರ್ ಪ್ರಾಬ್ಲಮ್ ಕೇಳಿ ನೀವು ಸಿಸ್ಟಮ್ ಮುಂದೆ ಸೊಲ್ಯೂಷನ್ನ ಮೇ ಬಿ ಟೆಲಿಫೋನಲ್ಲೂ ಕೊಡ್ತೀರಾ, ನಿಮ್ಮ ಲ್ಯಾಪ್ಟಾಪ್ ಮುಖಾಂತರನೂ ಕೊಡ್ತೀರಾ. ಇದಕ್ಕೆ ಈ ಥರ ಸೆಕ್ಟರ್ ನಾವು ಹೇಳ್ತೀವಿ ITS ಅಂತ, ಸಪೋರ್ಟ್ ಸರ್ವಿಸ್. ಬೇಸಿಕಲಿ IT ಇಂಡಸ್ಟ್ರಿಗೆ ಸಪೋರ್ಟ್ ಮಾಡುವಂತಹ ಕೆಲಸಗಳು. IT ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಇಟ್ಸ್ ಪ್ಯೂರ್ಲಿ IT ಅಂದರೆ ಲೈಕ್ ಪ್ರೋಗ್ರಾಮಿಂಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪೇ ತೊಗೊಳ್ಳಿ ನೀವು. ಸೊ ಲ್ಯಾಪ್ಟಾಪ್ ನೀವು ತೊಗೊಂಡಿದ್ದೀರಾ, ಸೊ ತೊಗೊಂಡಿದೆ ಅಂದರೆ ಸುಮ್ಮನೆ ತೊಗೊಂಡಿರಲ್ಲ, ನಿಮಗೆ ಮಾರಿಬಿಟ್ಟಿದ್ರೆ ಅಂದರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ವಾರಂಟಿ ಆರ್ ಗ್ಯಾರಂಟಿ, ಕರೆಕ್ಟಾ? ಸೊ ನಿಮಗೆ ವಾರಂಟಿ ಇದ್ದರೆ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಸ್ವಿಚ್ ಆಫ್ ಆಯಿತು ಸಡನ್ ಆಗಿ, ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು, ಇಲ್ಲಾಂದರೆ ಕೀಪ್ಯಾಡ್ ವರ್ಕ್ ಆಗ್ತಾಯಿಲ್ಲ. ಸೊ ಏನು ಮಾಡ್ತೀರಾ ಫಸ್ಟು? ಸೊ ವಾರಂಟಿ ಇದೆ, ಮೊದಲು ಆ ನಂಬರ್ ಟೋಲ್ ಫ್ರೀ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಅಪ್ ಮಾಡ್ತಾರೆ, ಕರೆಕ್ಟಾ? ಸೊ ಕಾಲ್ ಮಾಡಿದರೆ ಯಾರಿಗೆ ಹೋಗುತ್ತೆ? ಆ ಲ್ಯಾಪ್ಟಾಪ್ ಕಂಪ್ನಿ ಹೋಗುತ್ತಾ? ನೋ, ಲ್ಯಾಪ್ಟಾಪ್ ಕಂಪ್ನಿಯವನು ಕಾಂಟ್ರಾಕ್ಟಲ್ಲಿ ಕಸ್ಟಮರ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗನ್ನು ನೀವು ನೋಡ್ಕೊಳ್ಳಿ ಅಂತ ಬೇರೆ ಯಾವುದೋ ಕಂಪ್ನಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋಗುತ್ತೆ ಕಾಲು, ಅರ್ಥ ಆಯ್ತಾ? ಬಟ್ ಅವ್ರು ರಿಸೀವ್ ಮಾಡ್ಬೇಕಾದ್ರೆ ಕಾಲ್ ಸೆಂಟ್ರಿಗೆ ವೆಲ್ಕಮ್ ಅಂತ ಹೇಳಲ್ಲ, ಅವ್ರು ಹೇಳ್ತಾರೆ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಆ್ಯಪಲ್ ಆರ್ ಏಸರ್ ಲ್ಯಾಪ್ಟಾಪ್ ಅಂತಾನೆ ಅವ್ರು ವೆಲ್ಕಮ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಹೇಳಿ ಸಾಲ್ವ್ ಮಾಡ್ತಾರೆ. ಓಕೆನಾ? ಸೊ ಇದೊಂದು. ಓಕೆ, ಸೊ ಇವಾಗ ಈ ITS ಅನ್ನೋ ಕೋರ್ಸಲ್ಲಿ ನಾವು ಒಂದು 3 ನಾಸ್ ಇದೆ, ನ್ಯಾಷನಲ್ ಆಕ್ಯುಪೇಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ. ಸೊ ಈ ಪ್ರಕಾರ ನಾವು ಟ್ರೈನಿಂಗನ್ನು ಕೊಡುವಂಥದ್ದು, ನಿಮಗೆ ಆ ಬೇಸ್ ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು, ಇಲ್ಲಾಂದರೆ ಟ್ರೈನಿಂಗನ್ನು ಕೊಡುವಂಥದ್ದು. ಸೊ ಏನೇನು ಅಂದರೆ, ಒನ್ ಇಸ್ ಡೀಲ್ ಡೈರೆಕ್ಟ್ಲಿ ವಿತ್ IT ಸರ್ವಿಸ್ ರಿಕ್ವೆಸ್ಟ್, ಇನ್ನೊಂದು ಮ್ಯಾನೇಜ್ ಯುವರ್ ವರ್ಕ್ ಟು ಮೀಟ್ ದ ರಿಕ್ವೈರ್ಮೆಂಟ್, ಇನ್ನೊಂದು ಮೇಂಟೈನ್ ಹೆಲ್ತ್ ಆ್ಯಂಡ್ ಸೇಫ್ಟಿ ವರ್ಕ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಡೀಲ್ ಡೈರೆಕ್ಟ್ಲಿ ವಿತ್ IT ಸರ್ವಿಸ್ ರಿಕ್ವೆಸ್ಟ್ ಅಂದರೆ, ಒಂದು ಕಸ್ಟಮರ್ ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಕಾಲ್ ಮಾಡಿ ನಿಮಗೆ ಅವರ ಸಮಸ್ಯೆ ಏನು ಹೇಳಿದ್ದಾರೆ ನಿಮಗೆ, ಸೊ ಆ ಸಮಸ್ಯೆಯನ್ನು ಕೇಳಿ ನೀವು ಆ ಪ್ರಾಬ್ಲಮ್ಮಿಗೆ ಹೆಂಗೆ ಸ್ಪಂದಿಸ್ತೀರಾ, ಹೌ ಟು ಹ್ಯಾಂಡಲ್. ಬೇಸಿಕಲಿ ಮೊದಲು ಒಂದು ಇದಿರುತ್ತೆ, ಚಾರ್ಟ್ ಇರುತ್ತೆ. ಒಂದೊಂದು ಕಂಪನಿಗೆ ಒಂದೊಂದು ಸರ್ಟನ್ ಸ್ಟ್ಯಾಂಡರ್ಡ್ ಇರುತ್ತೆ, ಬಟ್ ದ ಬೇಸಿಕ್ ಸ್ಟ್ಯಾಂಡರ್ಡ್ ರಿಮೈನ್ಸ್ ದ ಸೇಮ್. ಹೌ ಟು ವೆಲ್ಕಮ್ ಅ ಕಸ್ಟಮರ್, ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಆರ್ ಹೌ ಟು ರಿಸೀವ್ ಅ ಕಾಲ್, ಹೌ ಟು ಅವ್ನು ಏನೋ ಪ್ರಾಬ್ಲಮ್ ಹೇಳ್ತಿದ್ದಾನೆ, ಸೊ ಅದನ್ನ ನೀವು ಹೆಂಗೆ ಅರ್ಥ ಮಾಡ್ಕೊಂಡು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು. ಸೊ ದೇರ್ ಆರ್ ಸರ್ಟನ್ ಬೇಸಿಕ್ ಗ್ರೌಂಡ್ ರೂಲ್ಸ್ ಅಂತ ಹೇಳ್ತೀವಿ ನಾವು. ಸೊ ಇದು ಮೇನ್ ಏನು ಅಂತ ನಾವು ಡೀಪಾಗಿ ಈ ಕೋರ್ಸಲ್ಲಿ ನಿಮಗೆ ಹೇಳುವಂಥದ್ದು. ಓಕೆ, ಸೊ ಇನ್ನೊಂದು, ಸೊ IT ಸರ್ವಿಸ್ ರಿಕ್ವೆಸ್ಟ್ ಅಂದರೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸರ್ವಿಸ್ ರಿಕ್ವೆಸ್ಟ್ ಅಂತ ಏನಿಲ್ಲ, ಸರ್ವಿಸ್ ರಿಕ್ವೆಸ್ಟ್ ಅಂದರೆ ಅವ್ರು ಏನೋ ಒಂದು ಕೇಳ್ತಿದ್ದಾರೆ, ಒಂದು ಇವಾಗ ಆ್ಯಕ್ಟಿವೇಶನ್ ಮಾಡ್ತಿದೆ, ಇಲ್ಲ ಹೊಸ ಬೇರೆ ಸಿಮ್ ಬೇಕು, ಇಲ್ಲ ಪೋಸ್ಟ್ ಪೇಡಿಂದ ಪ್ರೀಪೇಯ್ಡ್ ಆಗಬೇಕು, ಸೊ ರಿಕ್ವೆಸ್ಟ್ ಅರ್ಥ, ಇದಕ್ಕೆ ಸರ್ವಿಸ್ ರಿಕ್ವೆಸ್ಟ್ ಅಂತಾರೆ. ಇಲ್ಲಾಂದರೆ ಅವರಿಗೆ ಇವಾಗ ಹ್ಯಾಲೋ ಟ್ಯೂನ್ಸ್ ಇದೆ, ಅದು ಕ್ಯಾನ್ಸಲ್ ಮಾಡಬೇಕು, ರಿಕ್ವೆಸ್ಟು.
ಅರ್ಥ ಆಯ್ತಾ. ಇದಕ್ಕೆ ಸರ್ವಿಸ್ ರಿಕ್ವೆಸ್ಟ್ ಅಂತ ಇದೆ. ಇನ್ಸಿಡೆಂಟ್ ಅಂತ ಇನ್ನೊಂದು ಪಾರ್ಟ್ ಇದೆ. ಇನ್ಸಿಡೆಂಟ್ ಅಂದರೆ ಆಕಸ್ಮಿಕವಾಗಿ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇವಾಗ ಕಾಲ್ ಸೆಂಟರ್ ಎಲ್ಲ ಯಾವುದೋ ಒಂದು ಕಂಪನಿಲೇ ವರ್ಕ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಸಡನ್ ಆಗಿ ಒಂದು 5 ಜನ ಇದ್ದೀರ ಟೀಮು. 5 ಜನ ಟೀಮ್ ಎಲ್ಲರಿಗೂ ಸಡನ್ ಆಗಿ ಸರ್ವರ್ ಕ್ರ್ಯಾಶ್ ಆಯಿತು. ಯಾವುದೋ ಒಂದು ಸಾಫ್ಟ್ವೇರ್ ವರ್ಕ್ ಮಾಡ್ತಿದ್ದೀರಾ, ಇಂಪಾರ್ಟೆಂಟ್ ಇದೆ, ಎಲ್ಲರಿಗೂ ಶಟ್ ಡೌನ್ ಆಗಿಬಿಟ್ಟಿದೆ ಅದು ಅಪ್ಲಿಕೇಶನ್. ಸೊ ದಿಸ್ ಇಸ್ ಇನ್ಸಿಡೆಂಟ್. ಅರ್ಥ ಆಯ್ತಾ. ಸರ್ವಿಸ್ ರಿಕ್ವೆಸ್ಟ್ ಅಂದರೆ ಇವಾಗ ಇಲ್ಲಾಂದ್ರೆ ನಾಳೆನೂ ಮಾಡ್ಬೋದು, ಇಟ್ ಈಸ್ ಅ ರಿಕ್ವೆಸ್ಟ್. ಇನ್ಸಿಡೆಂಟ್ ಅಂದರೆ ಇಟ್ ಈಸ್ ಆಕ್ಸಿಡೆಂಟ್ಲಿ ವಿಚ್ ಹ್ಯಾಪನ್ಸ್ ಸಮಥಿಂಗ್ ಲೈಕ್ ದ್ಯಾಟ್, ಸ್ವಲ್ಪ ಸಿವಿಯರ್ ಇರುತ್ತೆ. ಸೊ ಇನ್ಸಿಡೆಂಟಿಗೆ ಸ್ವಲ್ಪ ಜಾಸ್ತಿ ನಾವು ಎಫರ್ಟ್ ಹಾಕಬೇಕು, ಇಲ್ಲಾಂದರೆ ಬೇಗ ಸ್ಪಂದನೆ ಮಾಡಬೇಕು. ಸೊ ಆ ಥರ. ಓಕೆ. ಸೊ ಇವಾಗ ಏನು ಗೊತ್ತಾಯಿತು ನಿಮಗೆ, ವಾಟ್ ಇಸ್ BPO ಅಂದರೆ ಗೊತ್ತಾಗಿದೆ. ಇಟ್ ಇಸ್ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್, ಇಲ್ಲಾಂದರೆ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟಿಂಗ್. ನಮ್ಮ ಒಂದು ಕಂಪನಿದು ಒಂದು ಕೆಲಸದ ಭಾಗವನ್ನು ಇನ್ನೊಂದು ಕಂಪನಿಗೆ ಕಾಂಟ್ರಾಕ್ಟ್ ಬೇಸಲ್ಲಿ ಕೊಟ್ಟು ಮಾಡಿಸುವಂತಹ ಕೆಲಸಗಳನ್ನು ಇದಕ್ಕೆ BPO ಸೆಕ್ಟರ್ ಅಂತ ಹೇಳ್ತೀವಿ ನಾವು. ದಟ್ ಇಸ್ ಕ್ಲಿಯರ್. ಸೊ ಇದಕ್ಕೆ ಈ ಕೆಲಸವನ್ನು ಅಂದರೆ ಆ ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ ಏನೇನು ಕೆಲಸ ಮಾಡ್ತಾರೆ. ಇವಾಗ BPO ಅಂದರೆ ದಿಸ್ ಇಸ್, ಇವಾಗ ಇದು ನಾವು ಡಿಸ್ಕಸ್ ಮಾಡ್ತಾ ಇರೋದು ಮೇನ್ಲಿ ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಸಪೋರ್ಟು ಈ ಥರ. ಈ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟಿಂಗಲ್ಲಿ ಪ್ರೊಡಕ್ಷನ್ ಲೈನು ಇದೆ. ಇವಾಗ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದು ಮಾಡ್ಲಿಕ್ಕೂ ಇವಾಗ ಫಾರ್ ಎಕ್ಸಾಂಪಲ್ ಚೈನಾ ಎಲ್ಲ ಜಾಸ್ತಿ ಪ್ರೊಡಕ್ಷನ್ ಓರಿಯೆಂಟೆಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೆಡಿಸಿನ್ಸು, ರಾ ಮೆಟೀರಿಯಲ್ಸ್ ಎಲ್ಲ ಅವ್ರಿಗೆ ಚೈನಾಗೆ ಸಪ್ಲೈ ಮಾಡ್ತಾರೆ. ಯಾವುದೋ ಒಂದು ಕಂಪನಿ ಅಸೆಂಬಲ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಇದು ಥರ್ಡ್ ಪಾರ್ಟಿ ಕಾಂಟ್ರಾಕ್ಟಿಂಗ್. ಇವಾಗ ಆ್ಯಪಲ್ ಫೋನ್ ನಿಮ್ಗೆ ಗೊತ್ತಿದೆಯಾ, ಆ್ಯಪಲ್ ಫೋನ್ ಅದು ಮೇಡ್ ಇನ್ ಚೈನಾನೇ. ಸೊ ಆ್ಯಪಲ್ಲು ಮೇಡ್ ಇನ್ ಚೈನಾನೇ, ಡೋಂಟ್ ವರಿ. ರಾ ಮೆಟೀರಿಯಲ್ಸ್ ಮಾತ್ರ US ಇಂದ, ಜರ್ಮನಿಂದ ಎಲ್ಲ ಬರುತ್ತೆ ಅವರಿಗೆ. ಆ ರಾ ಮೆಟೀರಿಯಲ್ಸ್ನ ತೊಗೊಂಡು ಅವ್ರು ಕಂಬೈನ್ ಮಾಡಿ ಡಿಸೈನ್ ಮಾಡಿ ಆ್ಯಪಲ್ ಫೋನ್ ತಯಾರು ಮಾಡಿ ಅಲ್ಲಿಂದ US ಗೆ ಹೋಗುತ್ತೆ. ಅರ್ಥ ಆಯ್ತಾ. ಸೊ ದೇ ಆರ್ ಇಂಡಿಯಾ ಈಸ್ ಒನ್ ಆಫ್ ದ ನಂಬರ್ 1 ಪೊಸಿಷನ್ ಇನ್ BPO ಬಿಸ್ನೆಸ್. ಯು ಕ್ಯಾನ್ ಗೂಗಲ್ ಇಟ್, ನಿಮ್ಗೆ ಸಿಗುತ್ತೆ. ಸೊ BPO ಬಿಸ್ನೆಸ್ಸಲ್ಲಿ ನಂಬರ್ 1 ಆಗಿರೋದು ಇಂಡಿಯಾನೇ ಇವಾಗಲೂ. ನಮ್ಮ ಹಿಂದೆನೇ ಚೈನಾನೂ ಇದೆ, ಬಟ್ ಚೈನಾ ಬಂದ್ಬಿಟ್ಟು ಜಾಸ್ತಿ ಪ್ರೊಡಕ್ಷನ್ ಓರಿಯೆಂಟೆಡ್ ಕೆಲಸಗಳನ್ನು ಮಾಡ್ತಿದೆ ಎಲೆಕ್ಟ್ರಾನಿಕ್ಸಲ್ಲಿ. ರಾ ಮೆಟೀರಿಯಲ್ಸ್ ತೊಗೊಂಡು ಅದನ್ನ ನೀಟಾಗಿ, ಯಾಕೆಂದರೆ ಅವರು ಆ ಪ್ರೊಫೆಷನಲ್ಲಿ ಅವ್ರನ್ನ ಹೊಡಿಲಿಕ್ಕೆ ಯಾರೂ ಇಲ್ಲ. ಅವರಷ್ಟು ಡಿಸೈನ್ ಮಾಡೋದಕ್ಕೆ, ಅವರಷ್ಟು ಮಾಡೋ ಪರ್ಫೆಕ್ಷನ್ ಆಗಿ ಮಾಡುವಂಥದ್ರಲ್ಲಿ ಚೈನಾ ಇಸ್ ನಂಬರ್ 1. ಸೊ ದೇ ಆರ್ ಗೆಟಿಂಗ್ ದ ಕಾಂಟ್ರಾಕ್ಟ್ಸ್ ಫ್ರಮ್ ಆಲ್ ಓವರ್ ವರ್ಲ್ಡ್. ಎಲ್ಲ ಪ್ರಪಂಚದಲ್ಲಿ ಯಾರೇ ಇವಾಗ ಮೊಬೈಲ್ ಲಾಂಚ್ ಮಾಡಬೇಕು ಅಂದ್ರೂ ಇವಾಗ ಅವರು ಚೈನಾನ ಡಿಪೆಂಡ್ ಆಗ್ತಾರೆ. ಯಾಕೆಂದರೆ ಚೀಪಲ್ಲಾಗುತ್ತೆ, ಒಳ್ಳೆ ಕ್ವಾಲಿಟಿಯಲ್ಲೂ ಆಗುತ್ತೆ. ಅವ್ರು ಕೊಟ್ಟ ದುಡ್ಡಿಗೆ ಒಳ್ಳೆ ಪ್ರಾಡಕ್ಟ್ ಸಿಗುವಂಥದ್ದು. ಸೊ ಆ ಥರ. ಓಕೆ. ಸೊ ದಟ್ ಈಸ್ ಒನ್ ಪಾಯಿಂಟ್. ಬಟ್ ನಾವು ಇಂಡಿಯಾ ಇಸ್ ಮೇನ್ಲಿ ಇಂಟು ಸಪೋರ್ಟಿಂಗ್ ಥ್ರೂ ವಾಯ್ಸ್ ಆರ್ ನಾನ್ ವಾಯ್ಸ್. ಇವಾಗ ನೋಡಿ, ಇವಾಗ BPO ಅಲ್ಲಿ ನಾವು ಅಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್ ಥ್ರೂ ಕಾಲ್ಸ್ ಆ್ಯಂಡ್ ಇದರಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ. ಇದರಲ್ಲಿ ಒಂದು 3 ಪ್ರೋಸೆಸ್ ಇದೆ, ನಾನು ಹೇಳ್ತೀವಿ. ಸೊ ಟು ಸಪೋರ್ಟ್ ದ ಕಸ್ಟಮರ್ಸ್, ಇವಾಗ ಕಸ್ಟಮರಿಗೆ ನಾವು ನಾನು ಹೇಳ್ದಲ್ಲ, IT ಸರ್ವಿಸ್ ರಿಕ್ವೆಸ್ಟ್ ಮತ್ತು ಇನ್ಸಿಡೆಂಟು. ಸೊ ಕಸ್ಟಮರ್ ಕಾಲ್ ಮಾಡ್ತಾರೆ ಫೋನಲ್ಲಿ. ಸೊ ನಾವು ಅದಕ್ಕೆ ಫೋನಲ್ಲೇ ಹೆಲ್ಪ್ ಮಾಡ್ತೀವಿ, ಇಲ್ಲಾಂದರೆ ಕಂಪ್ಯೂಟರಲ್ಲಿ ಗೈಡ್ ಮಾಡ್ತೀವಿ. ಸೊ ಇದನ್ನ ಕಸ್ಟಮರ್ಗೆ ಹೆಲ್ಪ್ ಮಾಡಲಿಕ್ಕೆ ದೇರ್ ಆರ್ 3 ಟೈಪ್ಸ್ ಆಫ್ ಪ್ರೋಸೆಸ್. 3 ಥರದ ಪ್ರೋಸೆಸ್ಗಳಿದೆ. ಯಾವ್ದು ಅಂತ ನಾನು ಹೇಳ್ತೀನಿ. ಒನ್ ಇಸ್ ವಾಯ್ಸ್ ಪ್ರೋಸೆಸ್, ಅನದರ್ ಇಸ್ ನಾನ್ ವಾಯ್ಸ್, ಇನ್ನೊಂದು ಸೆಮಿ ವಾಯ್ಸ್. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಒನ್ ಇಸ್ ವಾಯ್ಸ್ ಪ್ರೋಸೆಸ್, ಅನದರ್ ಇಸ್ ಸೆಮಿ ವಾಯ್ಸ್. ಒನ್ ಇಸ್ ವಾಯ್ಸ್, ಒನ್ ಇಸ್ ನಾನ್ ವಾಯ್ಸ್ ಆ್ಯಂಡ್ ಅನದರ್ ಇಸ್ ಸೆಮಿ ವಾಯ್ಸ್. ಓಕೆ. ಸೊ ವಾಯ್ಸ್ ಪ್ರೋಸೆಸ್ ಅಂದರೆ ನಿಮ್ಮ ಶಬ್ದದ ಮುಖಾಂತರ, ಅಂದರೆ ಕಾಲಿನ ಮುಖಾಂತರ ನೀವು ಸಪೋರ್ಟ್ ಅಂದರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂಥದ್ದು. ನಿಮ್ಮ ಇದೇ ತೊಗೊಳ್ಳಿ, ನೀವು ಇವಾಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ಸರ್ ನನಗೆ ಅದು ಪ್ರಾಬ್ಲಮ್ ಇದೆ, ರೀಚಾರ್ಜ್ ಆಗಿಲ್ಲ, ಇಲ್ಲಾಂದರೆ ನಿಮ್ಮ ಚಾನಲ್ಗೆ ನೀವು ನಿಮ್ಮ DTH ರೀಚಾರ್ಜ್ ಮಾಡಿದ್ದೀರಾ, ಬಟ್ ಅದು ಇನ್ನೂ ಚಾನಲ್ ಬರಲಿಲ್ಲ, ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ಇನ್ನೂ ಬರಲಿಲ್ಲ, ಏನು ಮಾಡ್ತೀರಾ, ಕಾಲ್ ಮಾಡ್ತೀರಾ, ಕರೆಕ್ಟಾ? ಸೊ ಅಲ್ಲಿ ಅವ್ನು ಕೂತ್ಕೊಂಡು ರಿಸೀವ್ ಮಾಡ್ತಾನೆ. ಸರ್ ಹೇಳಿ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ DTH, ಹೌ ಕ್ಯಾನ್ ಐ ಹೆಲ್ಪ್ ಯು? ಸೊ ನೀವು ಹೇಳ್ತೀರಾ, ಸರ್ ನಾನು ರೀಚಾರ್ಜ್ ಮಾಡಿದ್ದೀನಿ, ಆಗಿಲ್ಲ. ಸೊ ಅವ್ನ ವಾಯ್ಸಿನ ಮುಖಾಂತರನೇ ಅವನು ನಿಮಗೆ ಹೆಲ್ಪ್ ಮಾಡುವಂಥದ್ದು. ಇನ್ನೊಂದು ಸೇಲ್ಸ್ ಮಾಡ್ತಾರೆ. ವಾಯ್ಸ್ ಪ್ರೊಸೆಸ್ ಜಾಸ್ತಿ ಇರೋದು ಸೇಲ್ಸ್ಗಳಲ್ಲಿ. ಅರ್ಥ ಆಯ್ತಾ? ನಿಮಗೆ ಇವಾಗ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಸರ್, ಇಲ್ಲಾಂದರೆ ಬ್ಯಾಂಕ್ ಇನ್ನೊಂದು ಅಕೌಂಟ್ ಮಾಡಿ ಸರ್, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಲೋನ್ ಬೇಕಾ ಸರ್? ಸೊ ಈ ಥರ ತುಂಬ ಕಾಲ್ಸ್ ಬರುತ್ತೆ ನಿಮಗೆ. ಸೊ ಸೇಲ್ಸ್ ಓರಿಯೆಂಟೆಡ್ ಜಾಸ್ತಿ ಇರುತ್ತೆ ವಾಯ್ಸ್ ಪ್ರೋಸೆಸ್ಗಳಲ್ಲಿ. ಓಕೆನಾ? ಇನ್ನೊಂದು ಬಂದ್ಬಿಟ್ಟು ನಾನ್ ವಾಯ್ಸ್ ಪ್ರೋಸೆಸ್. ಸೊ ಏನು ನಾನ್ ವಾಯ್ಸ್ ಅಂದರೆ ಯಾವ್ದು ವಾಯ್ಸ್ ಇಲ್ಲ, ಅದೇ ನಾನ್ ವಾಯ್ಸ್. ಓಕೆ. ಸೊ ಇದ್ರ ಜಾಸ್ತಿ MNCಗಳು ಜಾಸ್ತಿ, ಡೊಮೆಸ್ಟಿಕ್ ಇದೆ ಬಟ್ ಈಗಿನ ಕಮ್ಮಿ. ನಾನ್ ವಾಯ್ಸ್ ಪ್ರೋಸೆಸ್ಗಳು ಜಾಸ್ತಿ ಆಗುವಂಥದ್ದು MNC ಕಂಪನಿಗಳು. ಲೈಕ್ ಚಾಟ್ ಪ್ರೋಸೆಸ್ ಇರ್ಬೋದು. ಕಸ್ಟಮರ್ ಅಲ್ಲಿಂದ ಏನೋ ಕ್ವಶನ್ಸ್ ಕೇಳ್ತಾನೆ, ನೀವಿಲ್ಲಿ ವೆಬ್ಸೈಟಲ್ಲಿ ನೋಡ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಅಂದರೆ ಮೆಸೇಜಿನ ಮುಖಾಂತರ
ಚಾಟಿಂಗಿನ ಮುಖಾಂತರ, ಇಮೇಲಿನ ಮುಖಾಂತರ ಕಸ್ಟಮರ್ಗೆ ಹೆಲ್ಪ್ ಮಾಡುವ ಇದಕ್ಕೆ ನಾನ್ ವಾಯ್ಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ವಾಯ್ಸ್ ಅಂದರೆ ವಿಚ್ ಯು ನಿಮ್ಮ ವಾಯ್ಸಿನ ನಿಮ್ಮ ಮಾತಿನ ಮುಖಾಂತರ ಸಾಲ್ವ್ ಮಾಡುವಂಥದ್ದು. ನಾನ್ ವಾಯ್ಸ್ ಅಂದರೆ ಮೆಸೇಜು, ಚಾಟು, ಇಮೇಲು ಇದ್ರ ಮುಖಾಂತರ ಸಾಲ್ವ್ ಮಾಡುವಂಥದ್ದು. ಓಕೆ, ಇನ್ನೊಂದು ಸೆಮಿ ವಾಯ್ಸ್. ಸೊ ಸೆಮಿ ಅಂದರೆ ಏನಾಗಿರುತ್ತೆ, ಅದರಲ್ಲಿ ಇದೆ ಸೆಮಿ ವಾಯ್ಸ್ ಅಂದರೆ ವಾಯ್ಸ್ ಅರ್ಧ ವಾಯ್ಸು, ಬಾಕಿ ಇರೋದು ನೀವು ಟೆಕ್ನಿಕಾಲಿಟಿ ಇಲ್ಲಾಂದ್ರೆ ನಾನ್ ವಾಯ್ಸ್ ಅಂತ ಇರಬೇಕು. ಕೆಲವೊಂದು ಪ್ರೋಸೆಸ್ಗಳಿಗೆ ಬೆರಿ ವಾಯ್ಸ್ ಇದ್ರೂ ಆಗಲ್ಲ, ಬೆರಿ ನಾನ್ ವಾಯ್ಸ್ ಇದ್ರೂ ಆಗಲ್ಲ. ಅರ್ಥ. ಫಾರ್ ಎಕ್ಸಾಂಪಲ್ ಈಗ ರಿಕವರಿ ಪ್ರೋಸೆಸ್ ಆಗಿರ್ಬೋದು ಬ್ಯಾಂಕಿಂಗ್ದು, ಇಲ್ಲಾಂದರೆ ಕೆಲವೊಂದು ಮಾರ್ಟ್ಗೇಜ್ ಕಂಪನಿಗಳಿಗೆ ಆಗುವಂತಹ ಕೆಲವೊಂದು ಪ್ರೋಸೆಸ್ಗಳು, ಈ ಥರ ಕೆಲವೊಂದು ಪ್ರೋಸೆಸ್ಗಳಿದೆ. ಆಮೇಲೆ ಇವಾಗ ಕಾಂಪ್ಲೆಕ್ಸ್ ಪ್ರೋಸೆಸ್ ಲೈಕ್ ಕಸ್ಟಮರ್ ಸಪೋರ್ಟ್ ಫಾರ್ ಆ್ಯಪಲ್ ಲ್ಯಾಪ್ಟಾಪ್ಸು, ಇಲ್ಲಾಂದರೆ ಸ್ಮಾರ್ಟ್ ಟಿ ವಿದು ಸಪೋರ್ಟು. ಸೊ ಈ ಥರ ಲ್ಯಾಪ್ಟಾಪ್ ಸಪೋರ್ಟು ಕೂಡ ವೆರಿ ವಾಯ್ಸಲ್ಲಿ ನಿಮ್ಗೆ ಕಷ್ಟ, ಅದು ವೆರಿ ನಾನ್ ವಾಯ್ಸಲ್ಲೂ ಸ್ವಲ್ಪ ಕಷ್ಟನೇ. ಬ್ಯಾಂಕಿಂಗ್ ಪ್ರೋಸೆಸ್ ಎಸ್ಪೆಷಲಿ ವಿತೌಟ್ ವೆರಿ ವಾಯ್ಸ್ ಆರ್ ನಾನ್ ವಾಯ್ಸ್. ಯಾಕೆಂದರೆ ನಿಮಗೆ ನಿಮ್ಮ ಸ್ಕ್ರೀನಲ್ಲಿ ಕಸ್ಟಮರ್ ಒಬ್ಬರು ಕಾಲ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ, ಸರ್ ನನಗೆ ಇ ಎಮ್ ಐದೇನೋ ಪ್ರಾಬ್ಲಮ್. ಇವಾಗ ಅವ್ನು ಇ ಎಮ್ ಐ ಕಟ್ತಾ ಇದ್ದಾನೆ ಮಂತ್ಲಿ. ಸೊ ಒಂದು ತಿಂಗಳು ಇ ಎಮ್ ಐ ಇದು ಜೊತೆ ಚಾರ್ಜಸ್ ಎಕ್ಸ್ಟ್ರಾ ಕಟ್ಟಾಗಿದೆ. ಬಟ್ ಇವನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾನೆ, ಇವನ ಅಕೌಂಟಲ್ಲಿ ಕರೆಕ್ಟ್ ದುಡ್ಡಿದೆ, ಬಟ್ ಅಮೌಂಟ್ ಅದು ಕಟ್ ಆಗಿಲ್ಲ, ಆನ್ ಟೈಮಿಗೆ ಕಟ್ ಆಗಿಲ್ಲ. ಆಮೇಲೆ ಡಬಲ್ ಚಾರ್ಜಸ್ ತೊಗೊಂಡು ಕಟ್ ಮಾಡಿದ್ದಾರೆ. ಸೊ ಇವನು ಕಸ್ಟಮರ್ ಕಾಲ್ ಮಾಡ್ತಾ ಇದ್ದಾನೆ ಕಸ್ಟಮರ್ ಕೇರಿಗೆ, ಕ್ರೆಡಿಟ್ ಕಾರ್ಡದು. ಸೊ ಅವ್ನು ಹೇಳ್ತಿದ್ದಾನೆ, ಸರ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಕ್ರೆಡಿಟ್ ಕಾರ್ಡ್ ಹೇಳಿ. ಸೊ ಇವನು ಹೇಳ್ತಿದ್ದಾನೆ, ಸರ್ ನನ್ನ ಅಮೌಂಟಲ್ಲಿ ದುಡ್ಡಿತ್ತು ತಿಂಗಳ ಕಟ್ ಆಗುವಂಥದ್ದು, ಬಟ್ ಇ ಎಮ್ ಐ ನನಗೆ ಕಟ್ ಆಗಿಲ್ಲ. ಬಟ್ ನೀವು ಇವಾಗ ನೆಕ್ಸ್ಟ್ ಮಂತ್ ಬಂದು ಡಬಲ್ ಒನ್ ಶಾರ್ಟು ನೀವು 2 ಸಾರಿ ತೊಗೊಂಡಿದ್ದೀರಾ, ವಿತ್ ಚಾರ್ಜಸ್ಸು ತೊಗೊಂಡಿದ್ದೀರಾ, ಇದು ಯಾವ ನ್ಯಾಯ ಅಂತ ಬೇಬಿ ಟೆಕ್ನಿಕಲ್ ಎರರ್ ಅದು. ಸೊ ಅವನು ಇವಾಗ ಹೌದಾ ಸರ್ ಅಂತ ಬರೀ ಫೋನಲ್ಲೇ ಅವನಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಅವನು ಕಸ್ಟಮರ್ ಹೇಳ್ತಾ ಇರೋದು ನಿಜಾನ ಅಂತ ಅವನಿಗೆ ಚೆಕ್ ಮಾಡಲಿಕ್ಕೆ he should have the database of the ಕಸ್ಟಮರ್ದು ಡೇಟಾ, ಕಸ್ಟಮರ್ ಏನೇನು ಮಾಡ್ತಾ ಇದ್ದಾನೆ, ಎಷ್ಟೆಷ್ಟು ಅಮೌಂಟ್ ಹೋಗಿದೆ ಅನ್ನೋದು ನಾಲೆಜು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಗೆ ಇರಬೇಕು, ಇಲ್ಲಾಂದ್ರೆ ಅವನಿಗೆ ಮಾತಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಅವನು ಇವಾಗ ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ, ಇಲ್ಲ ನಿಮ್ಮ ಅಕೌಂಟ್ ಡೀಟೇಲ್ಸ್ ಹೇಳಿ ಅಂತ ಹೇಳ್ತಾನೆ. ಅವ್ನು ಸ್ಕ್ರೀನಲ್ಲಿ ಹಾಕ್ತಾನೆ, ಅವ್ನು ಸಿಗುತ್ತೆ ಫುಲ್ ಜಾತಕ. ಸರ್ ಇವು ಇಷ್ಟೆಷ್ಟು ದುಡ್ಡು ಮೇಂಟೈನ್ ಮಾಡಿದ್ರು, ಏನೋ ಕಟ್ ಆಗಿದ್ದಾರೆ, ಇಲ್ಲ ಕಟ್ ಆಗಿಲ್ಲ, ಇಲ್ಲ ಕಸ್ಟಮರ್ ಸುಳ್ಳು ಹೇಳ್ತಾ ಇದ್ದಾನೆ. ಯು ವಿಲ್ ಗೆಟ್ ಈಚ್ ಪ್ರಾಪರ್ ಇನ್ಫಾರ್ಮೇಷನ್ ಆನ್ ದ ಸ್ಕ್ರೀನ್. ಸೊ ಇದನ್ನ ನೋಡಿ ನೀವು ಕಸ್ಟಮರ್ಗೆ ಹೇಳುವಂಥದ್ದು. ಸೊ ಅವ್ನು ಏನು ಹೇಳ್ತಾನೆ ಅದನ್ನ ಕೇಳಿ ಅಟ್ ಎ ಟೈಮ್ ನೀವು ಎಂಟ್ರಿನೂ ಮಾಡ್ಕೋಬೇಕಾಗುತ್ತೆ, ಈ ಥರ ಆಗಿದೆ ಅಂತ. ಸೊ ಇದಕ್ಕೆ ಸೆಮಿ ವಾಯ್ಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಐ ರಿಪೀಟ್ ಅಗೇನ್. ಸೊ ವಾಟ್ ಆರ್ ದ 3 types ಆಫ್ ಪ್ರೋಸೆಸ್ ಇನ್ BPO? One is voice process, another is non-voice process, another is semi-voice process. ಓಕೆ, ಇದರಲ್ಲಿ ಇವಾಗ ಕಾಲ್ ಸೆಂಟರಲ್ಲಿ, ಕಾಲ್ ಸೆಂಟರ್ ಅಂದರೆ ಗೊತ್ತಾಯ್ತಾನೆ, ಒಂದು ದೇರ್ ಗ್ರೂಪ್ ಆಫ್ ಪೀಪಲ್ ಸಿಟ್ಟಿಂಗ್ ಟುಗೆದರ್ ಮೇಕಿಂಗ್ ಕಾಲ್ಸ್ ಅಷ್ಟೇ, ತುಂಬ ಡೀಪ್ ಆಗೇನಿಲ್ಲ. ಕಾಲ್ ಸೆಂಟರ್ ಅಂದರೆ ಆ ಪದದಲ್ಲೇ ಇದೆ, ಒಂದು ಕಾಲ್ ಸೆಂಟರ್ ಅಷ್ಟೇ. ಅಂದರೆ ಒಂದು ಸೆಂಟ್ರಲ್ ಕಾಲ್ಸ್ ಮಾಡ್ತಾರೆ, ಅದಕ್ಕೆ ಕಾಲ್ ಸೆಂಟರ್ ಅಂತಾರೆ ಅಷ್ಟೇ. ಡೋಂಟ್ ಗೋ ಡೀಪ್. ಓಕೆ, ಸೊ ಇದರಲ್ಲಿ ದರ್ ಆರ್ 2 types. ಒನ್ ಇಸ್ ಔಟ್ಬೌಂಡ್ ಕಾಲ್ ಸೆಂಟರ್, another is inbound call center. ಸೊ ಔಟ್ಬೌಂಡ್ ಕಾಲ್ ಸೆಂಟರ್ ಅಂದ್ರೇನು, ಇನ್ಬೌಂಡ್ ಕಾಲ್ ಸೆಂಟರ್ ಅಂದ್ರೇನು ಹೇಳಿ. ಅಂದರೆ ಇನ್ಬೌಂಡ್ ಕಾಲ್ ಸೆಂಟರ್ ಅಂದರೆ ಕಸ್ಟಮರು ನಿಮಗೆ ಅಂದರೆ ನಿಮ್ಮ ಕಾಲ್ ಸೆಂಟ್ರಿಗೆ ಕಾಲ್ ಮಾಡ್ತಾರೆ, ಇದು ಇನ್ಬೌಂಡ್ ಕಾಲ್ ಸೆಂಟರ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಬೌಂಡ್ ಕಾಲ್ ಸೆಂಟರ್ ಜಾಸ್ತಿ ಕಸ್ಟಮರ್ ಸರ್ವಿಸ್ ಓರಿಯೆಂಟೆಡೇ ಇರುತ್ತೆ. ಸರ್ ನನಗೆ ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ ಅಂದರೆ ಕಂಪ್ಲೇಂಟ್ ಹೇಳಲಿಕ್ಕೆ ಮಾಡುವಂತಹ ಪ್ರೋಸೆಸ್ಗಳು ಮ್ಯಾಕ್ಸಿಮಮ್ ಇಲ್ಲಾಂದರೆ ಒಂದು 90% ಇಲ್ಲಾಂದ್ರೆ 90% ಇನ್ಬೌಂಡ್ ಕಾಲ್ ಸೆಂಟರ್ ಆಗಿರುತ್ತೆ. ಓಕೆನಾ? ಅಂದರೆ ಹೊರಗಡೆಯಿಂದ ಕಸ್ಟಮರ್ಗಳು ಕಾಲ್ ಸೆಂಟ್ರಿಗೆ ಮಾಡುವಂಥದಕ್ಕೆ ಇನ್ಬೌಂಡ್ ಕಾಲ್ ಸೆಂಟರ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಔಟ್ಬೌಂಡ್ ಕಾಲ್ ಸೆಂಟರ್ ಅಂದರೆ ಏನು ಅಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಹೊರಗಡೆ ಕಾಲ್ ಮಾಡುವಂಥದ್ದು, ಲೈಕ್ ಸೇಲ್ಸ್ ಪ್ರೋಸೆಸ್. ನೀವಂತೂ ಮಾಡಲ್ಲ, ಅವರೇ ಮಾಡ್ತಾರೆ. ಸರ್ ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ. ಕರೆಕ್ಟಾ? ಸೊ ಇದು ಅವ್ರ ಹತ್ರ ಒಂದು ಡೇಟಾ ಇಟ್ಕೊಂಡಿರ್ತಾರೆ, ಅವರು ಹೆಂಗೂ ಪರ್ಚೇಸ್ ಮಾಡಿ ಡೇಟಾ ಇಟ್ಟಿರ್ತಾರೆ ಕಸ್ಟಮರ್ದು. ಸೊ ಅವರಿಗೆ ಕಾಲ್ ಮಾಡ್ತಾರೆ, ಸರ್ ನಿಮಗೆ ಲೋನ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಕಾಲ್ ಮಾಡ್ತಾರೆ. ಇದು ಸೇಲ್ಸ್ ಪ್ರೋಸೆಸ್ಸಲ್ಲಿ ಜಾಸ್ತಿ. ಓಕೆ, ಸೊ ಇದಕ್ಕೆ ಔಟ್ಬೌಂಡ್ ಕಾಲ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಒನ್ ಇಸ್ ಇನ್ಬೌಂಡ್ ಕಾಲ್ ಸೆಂಟರ್ ಆ್ಯಂಡ್ ಅದರ್ ಇಸ್ ಔಟ್ಬೌಂಡ್ ಕಾಲ್ ಸೆಂಟರ್. ಓಕೆ, ಸೊ ಇನ್ನೊಂದು ಲೈಟಾಗಿ ಬ್ರಷ್ ಅಪ್ ಮಾಡ್ತೀನಿ. ಸೊ ನಾವು ಟಾಪಿಕ್ ಇಸ್ ITES, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. ಓಕೆ, ಇದು ಸೆಕ್ಟರ್. ಓಕೆ, ಯಾವುದ್ರದ್ದು ಸಬ್ ಸೆಕ್ಟರ್? ಇದು IT ಸರ್ವಿಸ್ದು ಸಬ್ ಸೆಕ್ಟರ್. ಇಲ್ಲಿ ಯಾವ ಕೆಲಸಗಳು ಮಾಡಬಹುದು? ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್, ಕಾಲ್ ಸೆಂಟರ್ ಕಸ್ಟಮರ್ಗೆ ಹೆಲ್ಪ್ ಮಾಡೋದು, ಲೈಕ್ ಡೆಸ್ಕ್ಟಾಪ್ ಸಪೋರ್ಟು, ಹೆಲ್ಪ್ ಡೆಸ್ಕ್ ಅಟೆಂಡೆಂಟು, ಕಸ್ಟಮರ್ ಸರ್ವಿಸ್ ಕೆಲಸಗಳು ಮಾಡುವಂಥದ್ದು ITES ಅಲ್ಲಿ. ಓಕೆನಾ? ಇಂಡಸ್ಟ್ರಿ ಯಾವುದು?
ಬಿ ಪಿ ಒ, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಬಿ ಪಿ ಒ ಅಂದರೆ ಏನು? ಇಟ್ ಇಸ್ ಅ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟಿಂಗ್. ಒಂದು ಕಂಪನಿ ಇದು ಕೆಲವೊಂದು ಕೆಲಸದ ಭಾಗವನ್ನು ಇನ್ನೊಂದು ಕಂಪನಿಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೊಡುವಂಥದ್ದು. ಓಕೆ, ಸೊ ಇದಿಷ್ಟು ಅರ್ಥ ಆಯಿತು. ಸೊ ಕಾಲ್ ಸೆಂಟ್ರಲ್ಲಿ 2 ವಿಧ, ಔಟ್ಬೌಂಡ್ ಮತ್ತು ಇನ್ಬೌಂಡ್. ಔಟ್ಬೌಂಡ್ ಅಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕಸ್ಟಮರ್ಗೆ ಕಾಲ್ ಮಾಡುವಂಥದ್ದಕ್ಕೆ ಔಟ್ಬೌಂಡ್ ಅಂತ ಹೇಳ್ತೀವಿ. ಕಸ್ಟಮರ್ಗಳು ಕಾಲ್ ಸೆಂಟ್ರಿಗೆ ಕಾಲ್ ಮಾಡೋದಕ್ಕೆ ಇನ್ಬೌಂಡ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಅಡ್ವಾಂಟೇಜಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಒಂದು ಬಿ ಪಿ ಇರೋದ್ರಿಂದ ಒಂದು ಯಾಕೆ ಈ ಥರ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಬಿಸ್ನೆಸ್ ಮೇಲೆ ಬೇರೆ ಕಂಪನಿ ಕೊಡ್ತಾರೆ? ಮೇಯ್ನ್ ಬಂದ್ಬಿಟ್ಟು ಟೈಮ್ ಸೇವಿಂಗು, ಕಾಸ್ಟ್ ಸೇವಿಂಗು, ಆಮೇಲೆ ಆ ಪರ್ಟಿಕ್ಯುಲರ್ ವಿಷಯದಲ್ಲಿ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಬೇಗ ಕೆಲಸ ಆಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಮೇಜರ್ ಪಾರ್ಟ್. ಓಕೆ, ಸೊ ಈ ಕೋರ್ಸಲ್ಲಿ ಕೆಲವೊಂದು ವಿಷಯಗಳು ನಾವು ಡಿಸ್ಕಸ್ ಮಾಡ್ತೀವಿ. ಏನು ಅಂದರೆ ಒಂದು ಡೀಲ್ ಡೈರೆಕ್ಟ್ಲಿ ವಿತ್ ಒಂದು ರಿಕ್ವೆಸ್ಟ್ ಬಂದರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಇನ್ನೊಂದು ಬಂದ್ಬಿಟ್ಟು ನಮ್ಮ ಇವಾಗ ನಮ್ಮ ಟೀಮ್ ಲೀಡರು ಇಲ್ಲಾಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಒಂದು ಕೆಲಸ ಕೊಟ್ಟಿರ್ತಾನೆ. ಸೊ ನಾವು ಅವರ ಟೈಮ್ ಮ್ಯಾನೇಜ್ಮೆಂಟಿಗೆ ನಾವು ಹೇಗೆ ಎಷ್ಟು ಪ್ರೊಆಕ್ಟಿವ್ ಆಗಿ ಇಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಹೇಗೆ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನೋದನ್ನ ಒಂದು ಪಾಯಿಂಟನ್ನು, ಒಂದು ನಾಸನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಇನ್ನೊಂದು ಮೇಂಟೈನ್ ಹೆಲ್ತ್ ಆ್ಯಂಡ್ ಸೇಫ್ಟಿ. ನಾವು ಹೇಗೆ ಏಕೆಂದರೆ ಆರೋಗ್ಯ ಇದ್ರೇ ಯಾವ ಕೆಲಸನೂ ಆಗೋದು. ಸೊ ಫಸ್ಟ್ ಪ್ರಯಾರಿಟಿ ಇಸ್ ಫಾರ್ ಹೆಲ್ತ್ ಆ್ಯಂಡ್ ಸೇಫ್ಟಿ. ಸೊ ನಾವು ಹೇಗೆ ಹೆಲ್ತ್ ಆ್ಯಂಡ್ ಸೇಫ್ಟಿ ಹಾಗೆ ಈ ಒಂದು ಕೆಲಸದ ಜಾಗದಲ್ಲಿ ಹೆಲ್ತ್ ಆ್ಯಂಡ್ ಸೇಫ್ಟಿ ಹೇಗೆ ಮೇಂಟೈನ್ ಮಾಡೋದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಹಾಗೆ ಸೊ ಇವಾಗ ಒಂದು ಐಡಿಯಾ ಬಂದಿರುತ್ತೆ ನಮಗೆ. ITS ಅಂದರೆ ಏನು, ಬಿ ಪಿ ಒ ಅಂದರೆ ಏನು, ಕಾಲ್ ಸೆಂಟರ್ ಅಂದರೆ ಏನು, ವಾಯ್ಸ್ ಪ್ರೋಸೆಸ್, ನಾನ್ ವಾಯ್ಸಸ್, ಸೆಮಿ ಪ್ರೋಸೆಸ್ ಅಂದರೆ ಏನು, ಇನ್ಬೌಂಡ್ ಕಾಲ್ ಸೆಂಟರ್, ಔಟ್ಬೌಂಡ್ ಕಾಲ್ ಸೆಂಟರ್ ಅಂದರೆ ಏನು ಅಂತ. ಸೊ ಇವಾಗ ನಮಗೆ ಅಂದರೆ ಆ್ಯಸ್ ಐ ಸೆಡ್ ಬಿಫೋರ್, ಇವಾಗ ನಾನು ಸ್ಟಾರ್ಟ್ ಆಫ್ ದ ವಿಡಿಯೋ ನಾನು ಹೇಳಿದೆ, ಇಂಡಿಯಾ ಈಸ್ ನಂಬರ್ 1 ಇನ್ ಬಿ ಪಿ ಒ ಬಿಸ್ನೆಸ್ ಅಂತ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಇಂಡಸ್ಟ್ರಿ ನಮಗೆ. ಯಾಕೆಂದರೆ 80% ಆರ್ 70 to 80% ಆಫ್ ದ ಕಾಂಟ್ರಾಕ್ಟ್ಸ್ ವಿ ಆರ್ ಗೆಟಿಂಗ್ ಫ್ರಮ್ ಹೊರಗಡೆ. ಇಟ್ಸ್ ನಾಟ್ ಓನ್ಲಿ ಇಂಡಿಯಾದ ಬಿಸ್ನೆಸ್ ಮಾತ್ರ ಅಲ್ಲ. ಸೊ ಮೆಜಾರಿಟಿ ಆಫ್ ದ ಬಿಸ್ನೆಸ್ ವಿ ಆರ್ ಗೆಟಿಂಗ್ ಫ್ರಮ್ UK, USA, ಯುರೋಪ್. ಇಲ್ಲಿಂದ ನಮಗೆ ಬಿಸ್ನೆಸ್ಗಳ ಜಾಸ್ತಿ ಸಿಗುವಂಥದ್ದು. ಸೊ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಸೆಂಡ್ ಮಾಡಿ ನಾವು ಮಾಡ್ತೇವೆ. ಸೊ ಈ ಬಿ ಪಿ ಒ ಅನ್ನೋದು ಇಟ್ಸ್ ವೆರಿ ಗ್ರೋತ್ ಇರುವಂತಹ ಇಂಡಸ್ಟ್ರಿ, ಎಸ್ಪೆಷಲಿ ಫಾರ್ ದ ಪೀಪಲ್ ಹೂ ಹ್ಯಾವ್ ವೆರಿ ಗುಡ್ ಕಮ್ಯುನಿಕೇಷನ್. ಒಳ್ಳೆ ಕಮ್ಯುನಿಕೇಷನ್ನು, ಒಳ್ಳೆ ಟೆಕ್ನಿಕಲ್ ಸ್ಕಿಲ್ಸು, ಒಳ್ಳೆ ಒಂದು ಸ್ಮಾರ್ಟ್ನೆಸ್, ಪ್ರೊಆಕ್ಟಿವ್ನೆಸ್ ಇರುವಂತಹ ಅವರಿಗೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ನನಗೆ ಬೇಗ ಗ್ರೋತ್ ಆಗ್ಬೋದು. ಇವಾಗ ನೀವು 6 monthsiಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು. ಇವಾಗ ನಾನೆಲ್ಲ ಇಂಡಸ್ಟ್ರಿಗೆ ಬಂದವಾಗ ದೆರ್ ಆರ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಗೆಟಿಂಗ್ ಪ್ರಮೋಷನ್ಸ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ 6 months or 1 year. ಸೊ 1 year ಮಾಡ್ಬಿಟ್ಟು ಪ್ರಮೋಷನ್ ಮಾಡಿ ಮುಂದೆ ಹೋಗ್ತಾರೆ. ಅಂದರೆ ಅಷ್ಟು ಎಫೆಕ್ಟಿವ್ ಆಗಿರ್ತಾರೆ, ಅಷ್ಟು ಸ್ಮಾರ್ಟ್ ಇರ್ತಾರೆ, ಅಷ್ಟೊಂದು ಗ್ರೋತ್ ಇರುತ್ತೆ ಕಂಪನಿಯಲ್ಲಿ. ಆಬ್ವಿಯಸ್ಲಿ ಇವಾಗ ಒಂದು ಕಂಪನಿ ಒಂದು 10-15 members ಸ್ಟಾರ್ಟ್ ಮಾಡಿದ್ರೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ದೇ ವಿಲ್ ಬಿ ಗೆಟಿಂಗ್ ಮೋರ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಮೋರ್ ಕಾಂಟ್ರಾಕ್ಟ್ಸ್. ಸೊ ಆಟೋಮೆಟಿಕಲಿ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರು ಮೇಲೆ ಪೊಸಿಷನಿಗೆ ಹೋಗ್ತಾರೆ. ಸೊ ಇದಕ್ಕೆ ಮೇಯ್ನ್ ಬೇಸಿಕ್ ಎಜುಕೇಷನ್ ಬೇಕಾಗಿರುವಂಥದ್ದು ಸೆಕೆಂಡ್ PUC. ಸೊ ಆಮೇಲೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇದ್ದರೆ, ಯಾಕೆಂದರೆ ನಾನು ಆ್ಯಸ್ ಐ ಸೈಡ್ 80% ಬಂದ್ಬಿಟ್ಟು ಹೊರಗಡೆಯಿಂದ ನಮಗೆ ಕಾಂಟ್ಯಾಕ್ಟ್ಸ್ ಬರ್ತಾಯಿದೆ. ಲೈಕ್ USA ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಸೊ ಯುರೋಪ್ ಆಗಿರ್ಬೋದು. ಸೊ ಹೊರ ದೇಶದಿಂದ ಜಾಸ್ತಿ ಕಾಂಟ್ರಾಕ್ಟ್ ಅಂದರೆ MNC ಕಂಪ್ನಿಗಳಂತ ನಾವು ಹೇಳ್ತೇವೆ. ಸೊ ಆ ಕಂಪ್ನಿಗಳಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಆಪರ್ಚುನಿಟಿ ಬೇಕು ಅಂದರೆ ನಿಮ್ಮ ಇಂಗ್ಲೀಷ್ ಇದು ಮಾತಾಡುವಂತಹ ಫ್ಲೂಯೆನ್ಸಿ ಅನ್ನೋದು ಸ್ವಲ್ಪ ಚೆನ್ನಾಗಿರಬೇಕು. ಸೊ ಅದೊಂದು ಟೆಕ್ನಿಕಲ್ ನಾಲೆಜು ಇರಬೇಕು, ಜೊತೆಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮ್ಗೆ ಆಟೋಮೆಟಿಕ್ಲಿ ಬರುತ್ತೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಗುಡ್ ಕಮ್ಯುನಿಕೇಷನ್ ಯು ವಿಲ್ ಬಿ ಗೆಟಿಂಗ್, ನಿಮಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಒಳ್ಳೆ ಕಮ್ಯುನಿಕೇಷನ್ ಇದ್ದರೆ. ಓಕೆ, ಸೊ ಎಲ್ಲದು ಕವರ್ ಅಂದರೆ ಬೇಕಾಗಿರುವಂತಹ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ITS ಕೋರ್ಸ್ ಬಗ್ಗೆ ಹೇಳಿದ್ದೀನಿ ಅಂತ ನಂಬಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಮೀ. ಯಾರೆಲ್ಲ ಕರೆಕ್ಟಾಗಿ ಗಮನಮಟ್ಟಿಗೆ ಹೇಳಿದಾರ ನನಗೆ ತುಂಬ ಧನ್ಯವಾದಗಳು. ಸೊ ನೆಕ್ಸ್ಟ್ ಟೈಮ್ ಬೇರೆ ಏನಾದರೂ ವೀಡಿಯೋದಲ್ಲಿ ನಮಗೆ ಪುನಃ ಮೀಟ್ ಆಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಬಾಯ್.